ಮದನ್ ಬುಗುಡಿ ಹುಬ್ಬಳ್ಳಿಯ ವಿವಿಧ ಠಾಣೆಗಳಲ್ಲಿ ರೌಡಿ ಶೀಟರ್. ಹಳೆ ಹುಬ್ಬಳ್ಳಿ ಶಿವಶಂಕರ್ ಕಾಲೋನಿ ತಾಂಡಾ ನಿವಾಸಿಯಾಗಿದ್ದಾನೆ ಈತ. ಕೊಲೆ ಯತ್ನ, ಸುಲಿಗೆ, ದೊಂಬಿ, ದನಗಳ್ಳತನ ಸೇರಿ ವಿವಿಧ ಪ್ರಕರಣಗಳಿದಾವೆ ಈತನ ಮೇಲೆ. ಏನ್ ಕಥೆಗಳಿವು, ಒಂದೊಂದು ಡೈಲಾಗ್ ಆಗಿರ್ಬೋದು, ಒಂದು ಸ್ಕ್ರಿಪ್ಟ್ಗಳಾಗಿರ್ಬೋದು, ಒಂದು ಸಿನಿಮಾನೇ ಮಾಡ್ತಾರೇನೋ ಇನ್ನು ಇದನ್ನೆಲ್ಲ ತಗೊಂಡು ಒಬ್ಬ ರೌಡಿ ಶೀಟರ್ನ ತಗೊಂಡು ಹೋಗಿ ಆತ ಒಬ್ಬ ಮಾನವ ಹಕ್ಕಿನ ಅಧಿಕಾರಿ ಅಂತ ಹೇಳಿ ಪರಿಚಯ ಮಾಡ್ತಾರೆ ಅಂದ್ರೆ ಗಿರೀಶ್ ಮಠನ್ ಅವ್ರಿಗೆ ಏನು ಅರ್ಥ ಇದೆ? ಈತನ ಮೇಲಿರುವಂತ ಪ್ರಕರಣಗಳನ್ನ ನೋಡಿ. ಹುಬ್ಬಳ್ಳಿಯ ವಿವಿಧ ಠಾಣೆಗಳಲ್ಲಿ ರೌಡಿ ಶೀಟರ್ ಈತ. ಹಳೆ ಹುಬ್ಬಳ್ಳಿ ಶಿವಶಂಕರ್ ಕಾಲೋನಿ ತಾಂಡಾ ನಿವಾಸಿಯಾಗಿದ್ದಾರೆ ಈ ಮದನ್ ಬುಗುಡಿ. ಕೊಲೆ ಯತ್ನ, ಸುಲಿಗೆ, ದೊಂಬಿ, ದನಗಳ್ಳತನ ಸೇರಿದಂತೆ ವಿವಿಧ ಪ್ರಕರಣಗಳು ಈತನ ಮೇಲಿದ್ದಾವೆ. 2017ರಲ್ಲಿ ನಡೆದ ದೊಡ್ಡ ಮನಿ ಕೊಲೆ ಪ್ರಕರಣದಲ್ಲಿ ಮದನ್ ಬುಗುಡಿ ಪ್ರಮುಖವಾದಂತಹ ಆರೋಪಿ. ಹೆಣ್ಣಿನ ವಿಚಾರದಲ್ಲಿ ದೊಡ್ಡ ಮನಿ ಎಂಬುವರ ಕೊಲೆ ಪ್ರಕರಣದಲ್ಲಿ ಬುಗುಡಿ ಭಾಗಿಯಾಗಿದ್ದ. 2017ರ ಫೆಬ್ರವರಿ 2ರಂದು ನಡೆದಿದ್ದಂತ ಪರಶುರಾಮ್ ದೊಡ್ಡ ಮನಿ ಕೊಲೆ. 2017ರ ಫೆಬ್ರವರಿ 2ರಂದು ಪರಶುರಾಮ್ ದೊಡ್ಡ ಮನಿ ಕೊಲೆಯಾಗಿತ್ತು. ಹುಬ್ಬಳ್ಳಿ ತಾಲೂಕು ಕುಸ್ಗಲ್ನಲ್ಲಿ ನಡೆದಿದ್ದಂತ ಕೊಲೆ ಪ್ರಕರಣ ಅದು. ಕೊಲೆ ಪ್ರಕರಣದಲ್ಲಿ ಮದನ್ ಬುಗುಡಿ 2ನೇ ಆರೋಪಿ. ಪ್ರಕರಣದ ಪ್ರಮುಖ ಆರೋಪಿ ಆತ. ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಮದನ್ ಬುಗುಡಿಯನ್ನ ಬಿಡುಗಡೆ ಮಾಡಲಾಗಿತ್ತು. ದನ ಕಳ್ಳತನ ಮಾಡುವಲ್ಲಿ ನಿಸ್ಸೀಮ ಈ ರೌಡಿ ಶೀಟರ್ ಮದನ. ದನಗಳ್ಳತನ ಮಾಡ್ತಾ ಇದ್ದಂತೆ ನೋಡಿ. ಆತನನ್ನ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಗಿರೀಶ್ ಮಠನ್ ಅವರು ಪರಿಚಯ ಮಾಡಿಸಿರೋದು. ಅಲ್ಲಿ ನೋಡಿ, ಅಲ್ಲಿ ಶಶಿಕುಮಾರ್ ಅವರು ಇದ್ದಾರೆ, ಕಮಿಷನರ್ ಅವರು. ಅವ್ರ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇರೋದು ಬೇರೆ ಯಾರೂ ಅಲ್ಲ. ಈಗ ಈ ಹಿಂದಿನ ದೃಶ್ಯ ತೋರಿಸಿದ್ವಲ್ಲ, ಕೋಟ್ ಹಾಕೊಂಡು ಒಳ್ಳೆ ಅಧಿಕಾರಿ ತರ ಮಿಂಚುತ್ತಾ ಇದ್ನಲ್ಲ, ಇದೇ ಮದನ್ ಬುಗುಡಿ, ಆತನೇ. ನೋಡಿ, ಆ ಎರಡೂ ದೃಶ್ಯಗಳನ್ನ ನೋಡಿ. ಒಂದ್ ಕಡೆ ಗಿರೀಶ್ ಮಠನ್ ಅವರು ಪರಿಚಯ ಮಾಡಿಸ್ತಾ ಇರೋದು ಇವರು ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ, ಮತ್ತೊಂದ್ ಕಡೆ ಕಮಿಷನರ್ ಶಶಿಕುಮಾರ್ ಅವರ ಎದುರುಗಡೆ ಹೆಂಗ್ ನಿಂತ್ಕೊಂಡಿದ್ದಾರೆ ನೋಡಿ ಆ ರೌಡಿ ಶೀಟರ್. ಆ ಇಬ್ರು ಆ ವ್ಯತ್ಯಾಸ ನೋಡಿ ಹೆಂಗಿದೆ. ಒಂದ್ ಕಡೆ ಅಧಿಕಾರಿ, ಮತ್ತೊಂದ್ ಕಡೆ ಆತ ರೌಡಿ ಶೀಟರ್. ಪರೇಡ್ ನಲ್ಲಿ ಭಾಗಿಯಾಗಿದ್ದ. ಪ್ರತಿ ಬಾರಿ ರೌಡಿ ಪರೇಡ್ ನಲ್ಲಿ ಈ ರೌಡಿ ಶೀಟರ್ ಮದನ್ ಬುಗುಡಿ ಹಾಜರಾಗಿರ್ತಾನೆ. ಈತನನ್ನ ಕರ್ಕೊಂಡು ಹೋಗಿ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಗಿರೀಶ್ ಮಠನ್ ಅವರು ಪರಿಚಯ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಮಲ್ಲಿಕ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ಮದನ್ ಬುಗುಡಿ ಇವರ ಹಿನ್ನೆಲೆಯನ್ನ ಸ್ವಲ್ಪ ವಿವರಿಸ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಮಾನವ ಹಕ್ಕುಗಳ ಅಧಿಕಾರಿ ಅನ್ನೋ ನಿಟ್ಟಿನಲ್ಲಿ ಗಿರೀಶ್ ಮಠನ್ ಅವರು ಪರಿಚಯ ಮಾಡಿಸಿದ್ದಾರೆ. ನಿಜಕ್ಕೂ ಶಾಕಿಂಗ್ ವಿಚಾರ ಇದು. ಆತನ ಮೇಲಿರುವಂತ ಪ್ರಕರಣಗಳು ಯಾವ್ಯಾವು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ. ಮದನ್ ಬುಗುಡಿ ಏನಿದ್ದಾರೆ ಈತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಶಿವಶಂಕರ್ ಕಾಲೋನಿ ತಾಂಡಾ ನಿವಾಸಿಯಾಗಿದ್ದಾರೆ. ಕಳೆದ 5-6 ವರ್ಷಗಳ ಹಿಂದೆ ಏನು ಇವರು ಆಕ್ಟಿವ್ ರೌಡಿ ಸ್ಟ್ರೀಟ್ ನಲ್ಲಿ ಇದ್ರು ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಈಗ ಪೊಲೀಸ್ ಮಾಹಿತಿಯ ಮೇರೆಗೆ ಈ ಹಿಂದೆ ನಡೆತಕ್ಕಂತ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿ ಮತ್ತೆ ದನ ಕಳ್ಳತನದ ಆರೋಪವನ್ನ ಇವರ ಮೇಲಿದೆ. ಜೊತೆಗೆ 2017ರಲ್ಲಿ ದೊಡ್ಡಮನಿ ಅನ್ನುವ ವ್ಯಕ್ತಿಯ ಕೊಲೆ ಆಗತ್ತೆ. ಅದರ ಕೊಲೆ ಪ್ರಕರಣದಲ್ಲಿ ಕೂಡ ಇವರ ಹೆಸರು ಕೇಳು ಬಂದಿದ್ದು. ಮತ್ತು ಜೊತೆಗೆ 2017ರಲ್ಲಿ ನಡೆದ ಇನ್ನೊಂದು ಪ್ರಕರಣದಲ್ಲಿ ಕೂಡ ಇವರ ಹೆಸರು ಕೇಳಿ ಬಂದಿದ್ದು. ಇದಾದ ನಂತರ ಇತ್ತೀಚೆಗೆ 7 ತಿಂಗಳ ಹಿಂದೆ ಅಷ್ಟೇ ಎನ್ ಶಶಿಕುಮಾರ್ ಅವರು, ಪೊಲೀಸ್ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಏನಿದ್ದಾರೆ, ಇವರು ಒಂದು ರೌಡಿ ಪರೇಡ್ ನಡೆಸ್ತಕ್ಕಂತ ಸಂದರ್ಭದಲ್ಲಿ ಮದನ್ ಬುಗುಡಿಯನ್ನ ತರಾಟೆಗೆ ತೆಗೆದುಕೊಂಡಿರ್ತಾರೆ. ಅಂಬೇಡ್ಕರ್ ಭಾವಚಿತ್ರವನ್ನ ಎದೆ ಮೇಲೆ ಹಾಕೊಂಡು ಇವರು ರೌಡಿ ಶೀಟರ್ಗೆ ಪರೇಡ್ಗೆ ಹಾಜರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಎನ್ನುವ ವಾದ ವಿವಾದ ಕೂಡ ಇಲ್ಲಿ ನಡೀತಿರುವಂತದ್ದು. ಈ ಘಟನೆ ಆದ ನಂತರ ಮದನ್ ಬುಗುಡಿ ಹುಬ್ಬಳ್ಳಿಯಲ್ಲಿ ಸ್ಥಳೀಯವಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಒಂದು NGO ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ತಾನು ಸುಧಾರ ಆಗ್ತಾ ಇದ್ದೀನಿ ಎನ್ನುವ ಮಾಹಿತಿಯನ್ನ ತಮ್ಮ ಇತರರಿಗೆ, ಸ್ನೇಹಿತರಿಗೆ
ವಾಟ್ಸಪ್ಗಳ ಮೂಲಕ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಹೇಳ್ತಾ ಇದ್ರು. ಏಕಾಏಕಿ ಇದೀಗ ಗಿರೀಶ್ ಮಟ್ಟಣ್ಣವರ್ ಏನು ಪ್ರಕರಣ ನಡೀತು, ಅವರ ವಿಚಾರಣೆ ನಡೆಸಿ ಹೊರಬಂದಂತ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಹೇಳಿಕೆ ನೀಡುವಂತ ಸಂದರ್ಭದಲ್ಲಿ ಮದನ್ ಬುಗುಡಿ ಅವರ ಪಕ್ಕದಲ್ಲಿ ಇರ್ತಾರೆ. ಅವರ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣವರು ಮಾನವ ಹಕ್ಕುಗಳ ಆಫೀಸರ್ ಅಂತೇಳಿ ಇವ್ರನ್ನ ಪರಿಚಯ ಮಾಡ್ತಾರೆ ಮಾಧ್ಯಮಕ್ಕೆ. ಇದಾದ ನಂತರ ಇವರ ಎರಡೂ ವಿಡಿಯೋಗಳು ಈಗ ಒಂದಕ್ಕೊಂದು ವೈರಲ್ ಆಗಿದ್ದು. ಗಿರೀಶ್ ಮಟ್ಟಣ್ಣವರ್ ಏನು ರೌಡಿಗಳನ್ನ ತನ್ನ ಆಫೀಸರ್ಗಳಿಂದ ಇಲ್ಲಿ ಪ್ರೆಸೆಂಟ್ ಮಾಡಿದ್ರ ಅಥವಾ ಅಚಾತುರ್ಯದಿಂದ ಇವರು ಏನೋ ಹೇಳಲು ಹೋಗಿ ಏನೋ ಹೇಳಿದ್ರ ಅಥವಾ ಇವರು ಯಾವ ಕಾರಣಕ್ಕೆ ಹೀಗೆ ರಿಪ್ರೆಸೆಂಟ್ ಮಾಡಿದ್ರು ಅನ್ನುವ ಪ್ರಶ್ನೆ ಹಲವರನ್ನ ಕಾಡ್ತದೆ. ಇದಕ್ಕೆ ಗಿರೀಶ್ ಮಟ್ಟಣ್ಣವರು ಉತ್ತರ ಕೊಡ್ಬೇಕಾಗತ್ತೆ. ಜೊತೆಗೆ ಮದನ್ ಬುಗುಡಿ ಅವರು ಅಲ್ಲಿ ಏಕಾಂಗಿಯಾಗಿ ಹೋಗಿದ್ದಿಲ್ಲ ಅಂತೇಳಿ ಈಗ ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟಪಡಿಸಿರುವಂತದ್ದು. ಅವರ NGO ಸಂಸ್ಥೆ ಏನಿದೆ, ಮಾನವ ಹಕ್ಕುಗಳ ಆಯೋಗದ ಒಂದು ಅಡಿಯಲ್ಲಿ ಕೆಲಸ ಮಾಡತಕ್ಕಂತ NGO ಸಂಸ್ಥೆ ಏನಿದೆ, ಈ ಸಂಸ್ಥೆ ಅಲ್ಲಿ ಗಿರೀಶ್ ಮಟ್ಟಣ್ಣವರಿಗೆ ಕಾನೂನಿನ ಜಸ್ಟ್ ಹೋಲ್ಡ್ ಮಲ್ಲಿಕ್, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಎಸ್, ಈಗ ಮದನ್ ಬುಗುಡಿ ಅವರೇ ಸಂಪರ್ಕದಲ್ಲಿದ್ದಾರೆ. ಮದನ್ ಬುಗುಡಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ಮಾನವ ಹಕ್ಕುಗಳ ಅಧಿಕಾರಿನಾ? ಸರ್ ಹೌದು ಸರ್, ಇದು ಒಂದು NGO ಸರ್. ಇದು ಯಾವ NGO ಸರ್? ಇದು NGO ನಮ್ದು ಏನು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಅಂತ ಒಂದು ಸಂಸ್ಥೆ ಸರ್. ಇದು ನೋಂದಾಯಿತ ಸಂಸ್ಥೆ ನಮ್ದು. ಓಕೆ, ಎಲ್ಲಿದೆ ಅದು? ಹುಬ್ಬಳ್ಳಿನ, ಬೆಂಗಳೂರು? ಹೆಡ್ ಆಫೀಸ್ ಬಂದ್ಬಿಟ್ಟು ಬೆಂಗಳೂರು ಸರ್. ಓಕೆ, ಹಾ ಸರ್, ಬೆಂಗಳೂರು. ಹೌದು ಬೆಂಗಳೂರು ಸರ್. ಓಕೆ, ಅಲ್ಲಿ ಏನ್ ಕೆಲಸ ಮಾಡ್ತೀರಿ ನೀವು? ಸರ್ ನಾವು ಅಲ್ಲಿಗೆ ಏನ್ ಕೆಲಸ ಮಾಡೋದು ಅಂದ್ರೆ ಸರ್, ಈಗ ಅನ್ಯಾಯ ಆಗಿದೆ ಅಂತ ಯಾರಾದ್ರೂ ನಮ್ಮ ಆಫೀಸಿಗೆ ಕರೆ ಮಾಡಿದ್ರೆ ಹಾ ಏನೋ ಒಂದು ವಿಷಯಕ್ಕೆ ಯಾವ್ದು ಸರ್ ನಮ್ಗೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಹಾ ಈಗ ಇತ್ತೀಚಿನ ದಿನದಲ್ಲಿ ಸರ್ ಮತಾಂತರದ ಕೇಸುಗಳು ತುಂಬಾ ಆಗ್ತಾ ಇದ್ವು ಹಾ ಸರ್. ನಾವು ನಮ್ಮ ಮನೆ ಒಳಗಡೆ ಕೂತ್ಕೊಂಡು ಪ್ರೇಯರ್ ಮಾಡುವಾಗ ನಮ್ಮನ್ನು ಬಂದು ಸರ್ ಮತಾಂತರ ಮಾಡ್ತಾ ಇದಾರಂತ ಪೊಲೀಸ್ ಹಿಡಿದು ಕೊಟ್ಟಿದ್ದಾರೆ. ಸುಳ್ಳು ಕೇಸುಗಳನ್ನ ದಾಖಲೆ ಮಾಡ್ತಾರೆ. ಅದನ್ನ ಹೋಗಿ ಪರಿಶೀಲನೆ ಮಾಡಿ ಸರ್, ಇವರು ಮತಾಂತರ ಮಾಡಿದ್ದಕ್ಕೆ ಯಾವ್ದಾದ್ರು ಸಾಕ್ಷಿ ಆಧಾರಗಳು ಇವ್ರ ಹತ್ರ ಇದೇನಾ, ಹಾ ಈ ತರ ಎಲ್ಲ ಪ್ರಶ್ನೆ ಮಾಡಿ ಅವರನ್ನ ಅಲ್ಲಿಂದಾನೆ ಸ್ಟೇಷನ್ ಇಂದಾನೆ ಬಿಡುಗಡೆ ಮಾಡಿ ಕಳ್ಸಿರೋದುಂಟು. ಹ್ಮ್. ಆಮೇಲೆ ಕಳೆದ ಸಾರಿ ಬೆಲ್ಗಾಂದಲ್ಲಿ ಒಬ್ರು SC ಕುಟುಂಬವನ್ನ ರೇಷನ್ ಕೊಡ್ತಾ ಇರ್ಲಿಲ್ಲ. ಅವರು ನಮ್ಗ ಆಯೋಗಕ್ಕೆ ಫೋನ್ ಮಾಡಿದಾಗ ನಾವು ಅಲ್ಲಿ ಹೋಗಿ ಯಾಕೆ ಜಾತಿ ಒಂಥರ ಜಾತಿ ಆತರ ಭೇದ ಭಾವ ಒಟ್ಟಾರೆ ನೊಂದವರ ಪರವಾಗಿ ನಿಲ್ಲುವಂತ ಕೆಲಸ ಮಾಡ್ತಾ ಇದ್ದೀರಿ ಸದ್ಯಕ್ಕೆ. ಇದಕ್ಕಿಂತ ಮುಂಚೆ ನೊಂದವರ ಪರವಾಗಿ, ನಿರ್ಗತಿಗರ ಪರವಾಗಿ. ಹೌದು ಸರ್. ಇದು ಇದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ ಮದನ್? ಸರ್ ನಾನು ಇದಕ್ಕಿಂತ ಮುಂಚೆ ಕಾರ್ ಡ್ರೈವರ್ ಆಗಿದ್ದೆ ಸರ್. ಓಕೆ. ಆಮೇಲೆ ಕೆಲವು ಹಲೋ ಎಲ್ಲಿ ಕಾರ್ ಡ್ರೈವರ್ ಆಗಿ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ಸರ್ ನಾನು ಹುಬ್ಳಿಯಲ್ಲೇ ಕಾರ್ ಡ್ರೈವರ್, ಆಟೋ ಡ್ರೈವರ್. ಫಸ್ಟ್ ಆಟೋ ಓಡಿಸ್ತಿದ್ದೆ ಸರ್. ಆಟೋ ಓಡಿಸ್ತಾ ಕಾರ್ ಓಡಿಸ್ದೆ. ಹಾ ಸರ್. ಓಕೆ. ಈಗ ಮಟ್ಟಣ್ಣವರ್ ನಿಮ್ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ ಪರಿಚಯ ಮಾಡಿದ್ರು. ಓಕೆ ಸರ್. ಸೊ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತೊಂದ್ ಕಡೆ ನೀವು, ನಮಗ್ ಗೊತ್ತಿಲ್ಲ ಕರೆಕ್ಟ್ ಆಗಿ, ಯಾಕೆಂತ ಹೇಳಿದ್ರೆ ಈಗ ಶಶಿಕುಮಾರ್ ಅವರ ಎದುರುಗಡೆ ರೌಡಿ ಪರೇಡ್ ನಲ್ಲಿ ನೀವು ಕೂಡ ನಿಂತ್ಕೊಂಡಿದ್ದೀರಿ. ಹಂಗಾಗಿ ನೀವು ರೌಡಿ ಶೀಟರಾ? ಸರ್ ಓಕೆ, ಹೌದು ರೌಡಿ ಶೀಟರ್ ಸರ್. ನಾನು 2007ರಿಂದ 2017ವರೆಗೂ ನನ್ನ ಮೇಲೆ ಕೆಲವು ಕೇಸುಗಳು ದಾಖಲಾಗಿರುತ್ತವೆ ಸರ್. ಹಾ, ಯಾವ್ಯಾವ ಕೇಸ್ಗಳು ಸರ್? ನನ್ನ ಮೇಲೆ ಕೊಲೆ 302, 323, 324, 506 ಈ ತರ ಸೆಕ್ಷನ್ಗಳು ಒಂದು 6-7 ಕೇಸುಗಳು ನನ್ನ ಮೇಲೆ ದರ್ಜಾಗಿರುತ್ತವೆ ಸರ್. ಓಕೆ. ಒಂದು ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ, ಕೇಶಾಪುರ ಪೊಲೀಸ್ ಠಾಣೆಯಲ್ಲಿ ನನ್ನ ಮೇಲೆ 6 ಕೇಸುಗಳು ಇರುತ್ತೆ. ಓಕೆ. 7 ಪ್ರಕರಣಗಳು. ಅದರಲ್ಲಿ ಸರ್ ವಿಚಾರಣೆಗಾಗಿ ಮಾನ್ಯ ನ್ಯಾಯಾಲಯ ಲೋಕ್ ಅದಾಲತ್ನಲ್ಲಿ ಒಂದು ಕೇಸನ್ನು 18/3/2019 ರಾಜಿ ಮಾಡುತ್ತದೆ. ಅದೇ ಒಂದು ಪ್ರಕರಣ 19/9/2019 ಒಂದು ಕೇಸಲ್ಲಿ ಬಿಡುಗಡೆ ಮಾಡುತ್ತಾರೆ. ಓಕೆ. ಈಗ ಲಾಸ್ಟ್ ಟೈಮ್ ನೀವು ಈ ಪರೇಡ್ ನಲ್ಲಿ ಯಾವಾಗ ಭಾಗಿಯಾಗಿದ್ರಿ? ಸರ್ ಸುಮಾರು ಒಂದು 4-5 ತಿಂಗಳ ಹಿಂದೆ ಆಗಿದೆ. ಈಗ ಕರೆದ್ರೆ ಈಗಲೂ ಹೋಗ್ತಾ ಇರ್ತೀರಾ? ಹೌದು ಸರ್ ಹೋಗ್ತಾ ಇರ್ತೀನಿ. ಕಾನೂನಿಗೆ ಬೆಲೆ ಕೊಡ್ತೀನಿ ಸರ್. ಯಾಕಂದ್ರೆ ಇನ್ನು ಹೈಕೋರ್ಟ್ ಅಲ್ಲಿ ಅದು ಕ್ವಾಯ್ಸ್ ಆಗ್ಲಿಲ್ಲ ಸರ್. ನಾನು ಅದನ್ನ ರೌಡಿ ಶೀಟರ್ನ ಚಾಲೆಂಜ್ ಮಾಡಿ ಹೈಕೋರ್ಟ್ ಮೊರೆ ಹೋಗಿದ್ದೇನೆ. ನಾನು ಮೊರೆ ಹೋಗಿದ್ದೇನೆ. ಅದು ಸ್ವಲ್ಪ ಕಾಲ ಅವಕಾಶ ಹಿಡಿಯತ್ತೆ. ಆದಾಗ್ಯೂ ನಾನು ಪೊಲೀಸ್ ACP ಸಾಹೇಬರಿಗೆ, DCP ಸಾಹೇಬರಿಗೆ ಹಾಗೂ ನಮ್ಮ ಶಶಿಕುಮಾರ್ ಸಾಹೇಬ್ರಿಗೂ ಸಹ ನಾನು ಕೆಲವೊಂದ್ಸರಿ ಮನವಿನೂ ಮಾಡ್ಕೊಂಡಿದ್ದೇನೆ. ಕೆಲವೊಂದು ರೈಟಿಂಗ್ ನಲ್ಲೂ ಕೊಟ್ಟಿದ್ದೇನೆ. ಮುಂದಿನ ದಿನದಲ್ಲಿ ನಿನ್ನ ನಡವಳಿಕೆಯನ್ನು ಇದು ಮಾಡಿ ನಾವು ಅದನ್ನ ಕ್ಲೋಸ್ ಮಾಡ್ತೀವಿ ಅನ್ನುವಂತ ಭರವಸೆ ಅವರು ಸಹ ನಾನು ಕೊಟ್ಟಿದ್ದಾರೆ. ಓಕೆ. ಆದಾಗ್ಯೂ ಕೆಲವು ಮಾಧ್ಯಮದವರು ನನ್ನ ತೇಜೋದಯ ಆಗುವ ತರ ಅದನ್ನ ಪ್ರತಿ ಸರಿ ರೌಡಿ ಸೀಟರ್ ಅಂತ ಈ ತರ
ತಮ್ಮ ಬೆಲೆನ ತಾವೇ ಕಡಿಮೆ ಮಾಡ್ಕೊಳ್ಳೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಎಲ್ಲರೂ ಫೋನ್ ಮಾಡಿ ಏನಾಗುತ್ತೆ ಗೊತ್ತಾ ಮದನ್ ಏನಾಗುತ್ತೆ ಗೊತ್ತಾ, ಈಗ ನಿಮ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ಏನಿರುತ್ತೆ ಅದನ್ನೇ ಕರಿಬೇಕಾಗುತ್ತೆ. ಈಗ ರೌಡಿ ಶೀಟರ್ ಅಂತ ನಾವು ಪೊಲೀಸ್ ಸ್ಟೇಷನ್ ಕರೆ ಮಾಡಿದಾಗ ಹೌದು ಮದನ್ ಬುಗುಡಿ ಅವರು ರೌಡಿ ಶೀಟರ್ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ನಿಮ್ಮನ್ನ ರೌಡಿ ಶೀಟರ್ ಅಂತ ಅಂತೀವಿ, ಬಿಟ್ರೆ ನಮಗೂ ನಿಮ್ಗೂ ಏನಿರುತ್ತೆ ಹೇಳಿ. ಅದಾದ ನಂತರ ಈಗ ಗಿರೀಶ್ ಮಟ್ಟನ್ ಅವ್ರ ಜೊತೆಗೆ ನೀವು ಯಾವ ಕಾರಣಕ್ಕಾಗಿ ಹೋಗಿದ್ರಿ ಅವ್ರ ಜೊತೆಗೆ? ಸರ್ ಒಂದ್ ನಿಮಿಷ ನೀವಂದ್ರಿ ಪೊಲೀಸರು ಏನಂತ ಕರೀತಾರೆ, ಏನಂತ ಡೀಟೇಲ್ಸ್ ಇರುತ್ತೆ ಅದನ್ನ ಹೇಳ್ಬೇಕಂತ, ಹೌದಾ? ಹಾ, ಯಾವ ಪೊಲೀಸ್ ಸ್ಟೇಷನ್ ದಲ್ಲಿ ನಾನು ದನ ಕಳ್ಳತನ ಮಾಡಿದ್ದು ಇದೆ ಸರ್? ಓಕೆ. ಸೊ ಆ ಕೇಸ್ನಲ್ಲೆಲ್ಲ ನೀವು ಭಾಗಿಯಾಗಿಲ್ಲ ಹಾಗಾದ್ರೆ? ಸರ್ ಕೇಳ್ರಿ ಒಂದ್ ನಿಮಿಷ, ಈಗ ನೀವ್ ಹೇಳ್ರಿ ಅದ್ರ ಇದ್ರಂತ ನಾನು ಹೇಳ್ತಾ ಇದ್ದೀನಲ್ಲ, ಈಗ ದನ ಕಳ್ಳತನ ಕೇಸ್ ಯಾವ್ದು ನನ್ನ ಮೇಲೆ ದಾಖಲೆ ಆಗಿದೆ ತೋರಿಸ್ಕೊಡ್ಬೇಕಲ್ಲ ನೀವು ಮಾಧ್ಯಮದವರು. ಓಕೆ, ಅದೇ ಆಮೇಲೆ ನೀವು ವೀಕ್ಷಕರಿಗೆಲ್ಲ ಕ್ಲಾರಿಟಿ ಕೊಡಬಹುದು, ವೀಕ್ಷಕರು ಕ್ಲಾರಿಟಿ ಕೊಡಬಹುದು. ಯಾಕೆ ಅಂತ ಹೇಳಿದ್ರೆ ನಂಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಹೇಳಿ ಸರ್. ಓಕೆ, ಅದು ಆಯ್ತಾ. ಸೆಕೆಂಡ್ ಬಂದ್ಬಿಟ್ಟು ನಾನು ಸಿಕ್ಕಲ್ಗಾರ್ ತಾಂಡಾ ನಿವಾಸಿ ಅಂತ ಬಹಳ ಕೀಳವಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ಇದರ ಓಣಿಯನ್ನ. ಅದಕ್ಕೆ ಶಿವಶಂಕರ್ ಕಾಲನಿ ಅಂತ ಇದೆ. ಅದ್ರ ಹೆಸರು ಸಿಕ್ಕಲ್ಗಾರ್ ತಾಂಡಾ ಅಂತ ಬಹಳ ಕೀಳವಾಗಿ ಅದನ್ನ ಕಾಣುವಂತದ್ದನ್ನಾಗಿದೆ. ಯಾವುದೇ ಜಾತಿ ಜನಾಂಗದ ಹೆಸರು ಅಷ್ಟು ಕೀಳವಾಗಿ ತಗೋಬಾರ್ದು. ಕರೆಕ್ಟ್. ಇವರು ಸಿಕ್ಕಲ್ಗಾರ್ ತಾಂಡಾ ನಿವಾಸಿ ಅನ್ನುವಂಥದ್ದು ಪದೇ ಪದೇ ಹೇಳಿದ್ದಾರೆ. ಆ ಒಂದು ವಿಷಯಕ್ಕೆ ತೇಜೋಗಿದೆ ನನಗಾಗ್ಲಿ ನಮ್ಮ ಜಾತಿಯವ್ರಿಗಾಗ್ಲಿ ಅದರಿಂದ ತುಂಬಾ ನೋವಾಗತ್ತೆ. ಇಲ್ಲಿ ಯಾವುದೇ ಸಮುದಾಯದ ಬಗ್ಗೆ ಗ್ಯಾರಂಟಿ ನ್ಯೂಸ್ ಅಂತೂ ಮಾತಾಡ್ತಾ ಇಲ್ಲ, ಕೇವಲ ಮದನ್ ಬುಗುಡಿ ಅವರ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ಇಲ್ಲಿ ಶಿವಶಂಕರ್ ಕಾಲೋನಿ ನಿವಾಸಿ ಅನ್ನೋ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದೀವಿ. ಸೊ ನೀವು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡ್ತಾ ಇದ್ದೀರಾ ಮದನ್ ಬುಗುಡಿ ಅವರೇ. ನನ್ನ ಪ್ರಶ್ನೆ ಇಷ್ಟೇ, ನೀವು ಗಿರೀಶ್ ಮಟ್ಟನ್ ಅವ್ರ ಜೊತೆಗೆ ಯಾಕೆ ಹೋಗಿದ್ರಿ ಅನ್ನೋದು? ಗಿರೀಶ್ ಮಟ್ಟನ್ ಅವ್ರ ಜೊತೆ ನಾವು ಹೋಗ್ಲಿಲ್ಲ. ನಾವು ಹೋಗಿರೋ ಸ್ಥಳದಲ್ಲಿ ಗಿರೀಶ್ ಮಟ್ಟನ್ ಅವರು ಇದ್ರು. ಅಲ್ಲಿ ನಾವು ಸೌಜನ್ಯ ಕೊಲೆ ಅತ್ಯಾಚಾರದ ಪ್ರಕರಣ ವಿಷಯವಾಗಿ ಸಂಬಂಧಪಟ್ಟ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜೊತೆ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಕಂತ ಹೋಗಿರ್ತೇವೆ ಸರ್. ಓಕೆ. ಅವಾಗ ಅಲ್ಲಿ ಗಿರೀಶ್ ಮಟ್ಟಣ್ಣನ್ ಅವರು ಒಂದು ಮಾಧ್ಯಮದವರ ಮುಂದೆ ಏನೋ ಬೈಟ್ ಕೊಡ್ತಾ ಇರ್ತಾರೆ. ಆಮೇಲೆ ಅವರು ಗಿರೀಶ್ ಮಟ್ಟನ್ ಅವರ ಒಬ್ಬರ ಫ್ರೆಂಡ್, ನಾವು ಅವ್ರ ಮನೆಗೆ ಹೋಗಿರ್ತೀವಲ್ಲ, ಯಾರು ಸೌಜನ್ಯ ಅವರ ಮನೆಗೆ ಸೌಜನ್ಯ ಅವರ ಮಾಮ ಒಬ್ರು, ಅವರು ಗಿರೀಶ್ ಮಟ್ಟನ್ ಅವ್ರು ಕರೆತಂದು ನಮ್ಮ ಜೊತೆ ಪರಿಚಯಿಸ್ತಾರೆ. ನಾವು ಹೇಳ್ತೀವಿ ನಾವು ಒಂದು ಪ್ರೈವೇಟ್ ಸಂಸ್ಥೆ, NGO, ಸರ್ಕಾರ ರಹಿತ ಇದು ಒಂದು ಸಂಸ್ಥೆ ಆಗಿದೆ. ನಾವು ಏನ್ ಅನ್ಯಾಯ ಆಗಿದೆ ನೀವು ನಮ್ ಕಡೆ ಹೇಳಿದ್ರೆ ನಾವು ಅದನ್ನ ಸರಿಪಡಿಸುವಂತದ್ದು ನೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಅವರು ನಮ್ಗೆ ಹೇಳ್ತಾರೆ, ಸರ್ ಇಲ್ಲ ನಾನು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಏನಂತ 553 ಸೆಕ್ಷನ್ ಹಾಕಿದ್ದಾರೆ. ಈಗ ಓಕೆ ಸರ್, ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳ್ಬಿಟ್ರಲ್ಲ, ಅದು ಈಗ ಪ್ರಶ್ನಾತೀತ ಸರ್. ಓಕೆ, ಅದು ನನ್ನ ಬಾಯಿಂದ ಬಂದಿಲ್ಲಲ್ಲ, ಗಿರೀಶ್ ಮಟ್ಟನ್ ಅವರು ಹೇಳಿದ್ದಾರೆ. ಅದು ಸರ್ ಅದು ಹೇಳಿದಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗ್ತದೆ. ಆಮೇಲೆ ಸರ್ ಅಲ್ಲಿ ನನ್ನ ಜೊತೆ ಇನ್ನೂ 2-3 ಜನ ಇರ್ತಾರೆ. ಅವ್ರು ನನಗೆ ಮದನ್ ಬುಗುಡಿ ಮಾನವ ಹಕ್ಕು ಅಧಿಕಾರಿ ಅಂತ ಅವ್ರೆಲ್ಲೂ ಹೇಳಿಲ್ಲಲ್ಲ. ಓಕೆ. ಸರ್. ನಿಮ್ಮ ಹೆಸರು ತಗೊಂಡಿಲ್ವಾ ಹಾಗಾದ್ರೆ? ಇಲ್ಲ ಸರ್, ಅಲ್ಲಿ ಎಲ್ಲಿ ಕಾಣಿಸ್ಲಿಲ್ಲ. ನೀವು ಅದನ್ನ ಯಾರೋ ಕೆಲವು ಮಾಧ್ಯಮದವರು ನನ್ನ ಫೋಟೋಸ್ ಅನ್ನ ತಗೊಂಡು ಸಂಬಂಧಪಟ್ಟ ಎಲ್ಲಿ ಯಾರ ಹತ್ರ ಏನ್ ಡೀಟೇಲ್ಸ್ ತಗೊಂಡಿದಾರೋ ಗೊತ್ತಿಲ್ಲ, ಎಲ್ಲ ಅರ್ಧಂಬರ್ಧ ಡೀಟೇಲ್ಸ್ ತರ ತಗೊಂಡು ಬಾಯಿಗೆ ಬಂದಂಗೆ ಮಾತಾಡಿ ರೌಡಿ ಸೀಟರು, ಕೊಲೆ, ದಂಬಿ, ಅದು ಇದು ಅಂತ ಎಲ್ಲ ಓಕೆ ಮಾಡಿದ್ದನ್ನ ಹೇಳ್ರಿ, ಪ್ರಚಾರ ಮಾಡೋಕೆ ನಾನು ಬೇಡನಲ್ಲ ಸರ್. ಗಿರೀಶ್ ಮಟ್ಟನ್ ಒಂದ್ ದೃಶ್ಯ ನೋಡ್ತಾ ಇದೀವಿ ಮದನ್ ಅವರೇ. ಗಿರೀಶ್ ಮಟ್ಟನ್ ಅವರ ಹಿಂದೆ ನೀವೇ ನಿಂತ್ಕೊಂಡಿದ್ದೀರಿ. ಆಗ ಯಾರಿವರು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಮಾನವ ಹಕ್ಕುಗಳ ಅಧಿಕಾರಿ ಮದನ್ ಅವರು ಅಂತ. ದಯವಿಟ್ಟು ಆ ವಿಡಿಯೋನ ನಂಗೆ ಫಾರ್ವರ್ಡ್ ಮಾಡಿ ಸರ್. ಅವ್ರು ಯಾರವರು ಅಂತ ಯಾರು ಇಲ್ಲಿ ಕೇಳಲೇ ಇಲ್ಲ. ಅದೇ ಬೆಳ್ತಂಗಡಿ ಪೊಲೀಸ್ನವರಿಂದ ಬಂದಿರುವಂತ ಮಾಹಿತಿ ಇದು, ಹಂಗಾಗಿನೇ ನಾವು ಹೇಳ್ತಾ ಇರೋದಷ್ಟೇ. ಓಕೆ ಸರ್, ಎಲ್ಲರೂ ಮೌಖಿಕವಾಗಿ ಬೇಕಾದ್ ಹೇಳ್ಬೋದು ಸರ್. ಅವ್ರು ಲೇಖಿಕವಾಗಿ ವಿಡಿಯೋನ ಕೂಡ ತಿಳಿರಿ ನಾನು ಎಲ್ಲಿ ಯಾವ್ದು ಬಗ್ಗೆ ಮಾತಾಡಿದ್ದೀನಂತ ಅಲ್ವಾ. ಈಗ ಗಿರೀಶ್ ಮಟ್ಟನ್ ಅವರಿದಾರಲ್ಲ, ಅವರು ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ನಿಮ್ ಬಗ್ಗೆ ಹೇಳಿರೋದಷ್ಟೇ. ಅದು ಅವ್ರು ಹೇಳಿದಾರೆ ಸರ್, ಅವ್ರಿಗೆ ಪ್ರಶ್ನೆ ಮಾಡ್ಬೇಕಲ್ಲ ಯಾಕೆ ಹೇಳಿದ್ರಿ ಅಂತ. ತಗೋತಾ ಇದೀವಿ ಮದನ್ ಅವರೇ. ಈಗ ಅವ್ರು ಹೇಳಿದ್ದಾರೆ, ಹೌದಾ ಇಲ್ವಾ ಅನ್ನೋದನ್ನ ಅಷ್ಟೇ ನಮ್ ಪ್ರಶ್ನೆ ಸರ್. ನನ್ ಮುಂದೆ ಅವ್ರು ಹೇಳಿದ್ಲ. ಓಕೆ. ನನ್ ಮುಂದೆ ಅವ್ರು ಯಾವುದೇ ಕಾರಣಕ್ಕೂ ಇವ್ರು ಗೌರ್ಮೆಂಟ್ ಆಫೀಸರ್ ಅಂತ ಹೇಳಿಲ್ಲ, ಅಧಿಕಾರಿ ಅಂತ ಹೇಳಿದ್ದಾರೆ. ಪದಾಧಿಕಾರಿ ಅಂತ ಬಳಸಬಹುದಾಗಿತ್ತು ಅವ್ರು. ನಮ್ಗೆ ಒಂದು ಪ್ರೈವೇಟ್ NGO ಅವರು, ಇವರು ನ್ಯಾಯಕ್ಕಾಗಿ ಹೋರಾಡುವವರು, ಅನ್ಯಾಯದ ವಿರುದ್ಧ ನಿಲ್ಲುವವರು ಅಂತ ಹೇಳ್ಬಹುದಾಗಿತ್ತು ಅವರು. ಮದನ್ ಏನ್ ಗೊತ್ತಾ, ಈಗ ನಿಮ್ಗೆ ರೌಡಿ ಶೀಟರ್ ಅಂತ ಕರೆಯೋದು ಹರ್ಟ್ ಆಗ್ತಾ ಇದೆ ಅಂತ ನೀವ್ ಹೇಳಿದ್ರಿ. ಈಗ ನಿಮ್ಮನ್ನ ನಾವು ಯಾವ ರೀತಿಯಾಗಿ ಕರಿಬಹುದು, ಯಾವ ರೀತಿಯಾಗಿ ಕರಿಬೇಕು? ಅಲ್ಲ ಸರ್ ಕೇಳಿ, ರೌಡಿ ಶೀಟರ್ ಅಂತ ಕರೆಯೋದಕ್ಕೆ ಅಂತ ಒಂದು ಇದು ಇರೋದು ಡಿಪಾರ್ಟ್ಮೆಂಟ್ಗೆ, ಓಕೆನಾ?
ಅದನ್ನ ಎಲ್ಲರೂ ರಸ್ತೆ ಮೇಲೆ ಹೋಗೋರು ಬರೋರು ಎಲ್ಲ ರೌಡಿ ಸೀಟ್ ಅಂತ ಹೇಳಿದ್ರೆ ಕೇಳಕ್ಕಾಗತ್ತಾ? ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೋ ಒಬ್ಬ ವ್ಯಕ್ತಿಯ ಬಗ್ಗೆ ಅದನ್ನೇ ನಾವು ಕರಿಬೇಕಲ್ವಾ? ಸರ್ ಯಾವ ಡಿಪಾರ್ಟ್ಮೆಂಟ್ ಹೇಳಿದೆ ಸರ್? ಯಾವ ಕೋರ್ಟ್ ಅಲ್ಲಿ ನಾನು ಪ್ರೂವ್ ಆಗಿದ್ದೀನಿ? ಯಾವ ಕೇಸಲ್ಲಿ ನಂಗೆ ಶಿಕ್ಷೆ ಆಗಿದೆ? ಅಲ್ಲ, ಕೋರ್ಟ್ ನಲ್ಲಿ ಪ್ರೂವ್ ಆಗದೆ ಇದ್ರು ಪೊಲೀಸ್ನವ್ರು ನಿಮ್ಮನ್ನ ಪ್ರತಿ ಪರೇಡ್ಗೂ ಕರೀತಾರಲ್ಲ, ಯಾಕೆ ಅವ್ರನ್ನ ನೀವು ಪ್ರಶ್ನೆ ಮಾಡಲ್ವಾ? ಹೌದು ಸರ್, ಹೌದು. ಇಲ್ಲಂತ ಯಾರು ಹೇಳ್ತಾ ಇದಾರೆ? ಸಮಾಜದಲ್ಲಿ ಆಗ್ತಾ ಇರುವಂತ ಕೊಲೆ, ಸುಲಿಗೆ, ಅತ್ಯಾಚಾರ ಇಂಥ ಪ್ರಕರಣಗಳು ಜಾಸ್ತಿ ಆಗಿರೋದ್ರಿಂದ ಇಂಥವ್ರಿಂದ ನೀನ್ ದೂರ ಇರಪ್ಪ, ನೀನ್ ಒಳ್ಳೆಯವನಾಗಿದ್ಯಾ, ಒಳ್ಳೆ ನೋಡಿ ಬದುಕಪ್ಪ ಅನ್ನುವಂತ ಮಾತನ್ನ ಶಶಿಕುಮಾರ್ ಸರ್ ಅವರು ನನ್ ಕಳೆದ ಬಾರಿ ಹೇಳಿದ್ದಾರೆ. ನಿಮ್ ಮೇಲೆ ಕೇಸ್ಗಳಿದಾವ್ ತಾನೆ? ಸರ್ ಕೇಸ್ಗಳು ಇದಾವೆ, ಎಲ್ಲ ಇದ್ವು. ಓಕೆ. 2017 ಈಗೆಲ್ಲ ಕ್ಲಿಯರಾ? ಎಲ್ಲ ಕ್ಲಿಯರ್ ಆಗಿದೆ ಸರ್. ಬೇಕಾದ್ರೆ ಯಾವ ಸೆಕ್ಷನ್ ಯಾವ ಟೈಮ್ ಅಲ್ಲಿ ಆಗಿದೆ ಅಂತ ಎಲ್ಲ ಹೇಳ, ಡೀಟೇಲ್ಸ್ ಹೇಳ. ಒಟ್ ನೀವು ಮನವಿ ಮಾಡ್ಕೊಂಡಿದ್ದೀರಾ ರೌಡಿ ಶೀಟರ್ ತಗಿರಿ ನಂದು ಅಂತ ಹೇಳಿ? ಸರ್ ಮನವಿ ಬಾಯಿಯಿಂದ ಹೇಳೋದಷ್ಟು ಹೇಳಿದೆ. ಆಮೇಲೆ ಸರ್ ಕಾನೂನಲ್ಲಿ ಎಲ್ಲದಕ್ಕೂ ಒಂದು ಮಾರ್ಗ ಅಂತ ಇದೆ. ಓಕೆ. ಆ ಮಾರ್ಗದ ತರ ಹೈಕೋರ್ಟ್ಗೆ ಚಾಲೆಂಜ್ ಮಾಡಿದ್ದೇನೆ ಅಲ್ಲ ಸರ್. 17ರಿಂದ 25ವರೆಗೂ 7-8 ವರ್ಷ ನಾನು ಎಲ್ಲ ಬಿಟ್ಟಿದ್ದೇನೆ. ಅಂದ್ರೆ ಅವ್ರು ಅವ್ರಿಗೆ ರೈಟ್ಸ್ ಇದೆ, ತೆಗಿತಾರೆ. ಕರೆಕ್ಟ್. ಹೌದು. ನಾನು ಯಾವುದೇ ಪ್ರಕರಣದಲ್ಲಿ ಭಾಗಿ ಇಲ್ಲ ಅಂದ್ರೆ ಅವ್ರು ಯಾಕೆ ಸರ್, ಪೊಲೀಸರಾಗ್ಲಿ ಅವರಾಗ್ಲಿ ನನ್ನ ಮೇಲೆ ವೈಯಕ್ತಿಕ ದ್ವೇಷದಂತೂ ಮಾಡಕ್ ಆಗಲ್ಲ. ಏನ್ ಸತ್ಯತೆಗಳು ಅದನ್ನೇ ಹೇಳ್ಬೇಕಲ್ಲ. ಓಕೆ ಮದನ್, ಈಗ ಒಟ್ಟಾರೆ ನೀವು ಮಾನವ ಹಕ್ಕುಗಳ ಅಧಿಕಾರಿ ಅಲ್ಲ ಅನ್ನೋದು ಸ್ಪಷ್ಟ. ಸರ್ ನಾನು ಗೌರ್ಮೆಂಟ್ ಆಫೀಸರ್ ಅಲ್ಲ, ನಾನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧ ಸಾಮಾಜಿಕ ನ್ಯಾಯ ಆಯೋಗ NGO ಇದರ ನ್ಯಾಷನಲ್ ಬೋರ್ಡ್ ಡೈರೆಕ್ಟರ್ ಆಗಿದ್ದೇನೆ. ಓಕೆ. ಸೊ ಈ ಸಂಸ್ಥೆ ಈಗ ಬೆಂಗಳೂರಿನಲ್ಲಿದೆ ಕಚೇರಿ? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಮದನ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ.